ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಕವಿತಾ, ಊರು ದಾವಣಗೆರೆ, ವಯಸ್ಸು 31 ವರ್ಷ ತುಂಬಿದೆ. ಸಮಸ್ಯೆ ಹುಡುಗ ಬೇಕು, ಆಸಕ್ತಿ ಸಂಸಾರದ ಸುಖ ನೋಡಬೇಕು, ಎತ್ತರ 5.2 ಅಡಿ ಎತ್ತರ, ಮೈ ಬಣ್ಣ ಬಿಳಿ ಬಣ್ಣ, ಅನುಭವ ಇನ್ನೂ ಆಗಿಲ್ಲ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಜೀಪ್ ಕಂಪಾಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನಸ್ಸಿನ ಮಾತುಗಳು. ವರದಕ್ಷಿಣೆಯ ಕಾರಣ ಇನ್ನೂ ನನ್ನ ಮದುವೆ ಆಗಿಲ್ಲ. ನೋಡಲು ಅಂದವಾಗಿ ಚಂದವಾಗಿ ಇದ್ದೇನೆ. ಹುಡುಗ ಬಡವನಾದರೂ ಪರವಾಗಿಲ್ಲ, ಒಳ್ಳೆಯವನಿದ್ದರೆ ಸಾಕು. ನಾನು ಸಂಸಾರವನ್ನು ನಡೆಸಿಕೊಂಡು ಹೋಗುವೆ. ಸಂದರ್ಭ ಹೇಗೆ ಇರಲಿ, ನಿಮ್ಮ ಜೊತೆ ಬಾಳುವೆ. ಮೃದುವಾಗಿ ಮಾತನಾಡಬೇಕು, ಪ್ರೀತಿ ವಾತ್ಸಲ್ಯ ಇರಬೇಕು. ನಾನೇನಾದರೂ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹುಡುಗ ಹೀಗಿದ್ದರೆ ಸಾಕು. ಒಳ್ಳೆಯ ಸ್ವಭಾವದ ಜೊತೆ ಒಳ್ಳೆಯ ಗುಣಗಳು ಇರಬೇಕು. ಕುಡಿತದ ಚಟಕ್ಕೆ ದಾಸನಾದ ಹುಡುಗ ಬೇಡ. ಆಸೆಗಳನ್ನು ಪೂರೈಸಲು ಹಣವಂತನಾಗಿರಬೇಕು. ಹೆಣ್ಣು ಗಂಡು ಸಮಾನ ಅನ್ನುವ ಭಾವ ಇರಲಿ. ಹೃದಯ ಸಿರುವಂತಿಕೆಯಿಂದ ಕೂಡಿದ ವ್ಯಕ್ತಿ ಆಗಿರಲಿ. ಸ್ವತಂತ್ರ ಮನಸ್ಥಿತಿ ಉಳ್ಳುವನು ಆಗಿರಬೇಕು. ಸ್ವಂತ ದುಡಿದು ಮನೆ ನಡೆಸುವ ಸಾಮರ್ಥ್ಯ ಹೊಂದುವ ಗಂಡು ಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಜೀಪ್ ಕಂಪಾಸ್ ಲಿಮಿಟೆಡ್ 1.4 ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 13,09,000 ಆಗಿರುತ್ತೆ. 2018ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 35,153 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಫೆಬ್ರವರಿ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ಡ್ ಆಗಿದೆ ಅಂತ ಹೇಳಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1368 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 160 BHP ಮತ್ತೆ RPM ಬಂದು 5500 ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 250 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.